ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಮಾಸ್ಕ್ ಮ್ಯಾನ್ನ ಬಂಧನವಾಗಿದೆ. ಇಂದು ಬೆಳಗ್ಗೆ 5:20ರ ಸುಮಾರಿಗೆ ಚಿನ್ನಯ್ಯ ಅರೆಸ್ಟ್ ಆಗಿರುವುದು. ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಸಿಎನ್ ಚಿನ್ನಯ್ಯ ಇವರನ್ನು ಬಂಧಿಸಲಾಗಿದೆ. ಇಂದು ಬೆಳಗ್ಗೆ 5:20 ಸುಮಾರಿಗೆ ಚಿನ್ನಯ್ಯ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಚಿನ್ನಯ್ಯನನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಯಿತು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ ಖಾಕಿ ಪಡೆ ಹಾಜರುಪಡಿಸಿದ ನಂತರದಲ್ಲಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಚಿನ್ನಯ್ಯನನ್ನ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಈಗಾಗಲೇ ಕಾಡಿನಲ್ಲಿ ಹುಡುಕಾಟ ಆಯಿತು. ಧರ್ಮಸ್ಥಳ ಕಾಡಿನಲ್ಲಿ ಮಣ್ಣಿನಲ್ಲಿ ಅಸ್ಥಿ ಶೋಧ ನಡೀತು. ಗುಂಡಿ ತೆಗೆಯೋದು, ಮುಚ್ಚೋದು, ಹೀಗೆ ಧರ್ಮಸ್ಥಳ ರಹಸ್ಯವನ್ನ ಭೇದಿಸೋದಕ್ಕೆ ಸರ್ಕಸ್ ಮಾಡ್ತಾನೇ ಇದ್ರು SIT ಟೀಮ್. ಕಡೆಗೆ ಎಲ್ಲೋ ಒಂದು ಕಡೆ ಮಾಸ್ಕ್ ಮ್ಯಾನ್ ಸುತ್ತಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮಾಧಿ ಅಗಿಯೋದನ್ನ ನಿಲ್ಲಿಸಿದ ಬಳಿಕವೂ ಮಾಸ್ಕ್ ಮ್ಯಾನ್ನ ವಿಚಾರಣೆ ಕೂಡ ನಡೀತಾನೆ ಇದೆ. ಹೆಜ್ಜೆ ಹೆಜ್ಜೆಗೂ ಈ ಪ್ರಕರಣದ ಸಂಬಂಧ ಟ್ವಿಸ್ಟ್ ಸಿಗ್ತಾ ಇದೆ. ನಿಗೂಢವಾಗ್ತಾ ಇರುವಂತಹ ಧರ್ಮಸ್ಥಳದ ರಹಸ್ಯವನ್ನ ಹೇಗಾದರೂ ಮಾಡಿ ಭೇದಿಸಬೇಕು ಅಂತ SIT ಪಣತೊಟ್ಟಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ತಂತ್ರ ಕೂಡ ನಡೀತಾನೆ ಇದೆ. ವಿಧಿವಿಜ್ಞಾನ ತಂಡ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಫೊರೆನ್ಸಿಕ್ ಡೀಟೇಲ್ಸ್ ಅನ್ನ ಕೂಡ ಪಡ್ಕೊಳ್ತಾ ಇದೆ. ಇದರ ಮಧ್ಯದಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಮಾಸ್ಕ್ ತೆಗೆದು ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ನೀಡ್ತಿದ್ದಾರೆ ಚಿನ್ನಯ್ಯ. BNS ಸೆಕ್ಷನ್ 183ರ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಜಡ್ಜ್ ಮುಂದೆ ಷಡ್ಯಂತ್ರದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯ. ನ್ಯಾಯಾಧೀಶರ ಕೊಠಡಿಯಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ, ದಾಖಲು ಮಾಡಿಕೊಂಡಿದ್ದಾರೆ. ಹೇಳ್ತಾ ಇದ್ವಿ, ಹೆಜ್ಜೆಗೂ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದ್ದಂತಹ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ 106 ಶವಗಳನ್ನ ಹೂತಿಟ್ಟಿದ್ದೀನಿ. ಧರ್ಮಸ್ಥಳದ ಸುತ್ತಮುತ್ತ ನನಗೆ ಪ್ರೆಷರ್ ಹಾಕಲಾಯಿತು. ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ನಾನೇ ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟು ದಿನವೂ ಕೂಡ ನನಗೆ ಪ್ರಾಣ ಬೆದರಿಕೆ ಇತ್ತು. ಹಾಗಾಗಿ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ತಲೆಮರೆಸಿಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಯಿತು ಅಂತ ಹೇಳಿದರು. ಯಾವಾಗ ಈ ವಿಚಾರ SIT ಕೈಗೆತ್ತಿಕೊಂಡ ನಂತರದಲ್ಲಿ ಸುಮಾರು 17 ಪಾಯಿಂಟ್ಗಳಲ್ಲಿ ಗುರುತು ಮಾಡಿದ ಜಾಗಗಳನ್ನೆಲ್ಲ ಕೂಡ ಅಗೆದು ಆ ಅಸ್ಥಿಪಂಜರವನ್ನು ಶೋಧ ಮಾಡೋದಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರದ ಕೆಲವೊಂದಷ್ಟು ಅವಶೇಷಗಳು ಸಿಕ್ತು. ಅದಾದ ಮೇಲೆ ಆತ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರೋದು ಅಥವಾ ಆತನನ್ನು SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಏನು ನಡೆಸಿದ್ರು. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ನಿನ್ನೆ ಕೂಡ ಕೆಲವೊಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರು. ಆ ವೇಳೆಯಲ್ಲಿ ದೂರುದಾರನ ಕರಾಳ ಬಣ್ಣ ಬಯಲಾಗಿದೆ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಅರೆಸ್ಟ್ ಮಾಡಿದ ನಂತರದಲ್ಲಿ ಕೆಲವೊಂದಷ್ಟು ಹೇಳಿಕೆಯನ್ನು ಕೊಟ್ಟಿರೋದು. ಚಿನ್ನಯ್ಯನನ್ನ ಈಗ 10 ದಿನಗಳ ಕಸ್ಟಡಿಗೆ SIT ಅಧಿಕಾರಿಗಳು ಕೇಳಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಿರೋದು SIT ಅಧಿಕಾರಿಗಳು. ಸದ್ಯ ಕೋರ್ಟ್ನಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ನ ಮೂಲಕ ದಾಖಲು ಮಾಡಿಕೊಳ್ಳಲಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿ ಚಿನ್ನಯ್ಯನ ಭವಿಷ್ಯ ಏನಾಗುತ್ತೆ ಇದು ನಿರ್ಧಾರ ಆಗತ್ತೆ. ಹೇಳ್ತಾ ಇದ್ವಿ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಆತನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸುವ ವೇಳೆ ಸಲ್ಲಿಸಿದಂತಹ ಮಾನವನ ಬುರುಡೆ. ಈ ಬುರುಡೆಯನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಆತನೇ ಆರೋಪಿಸಿದ್ರು. ಅದಾದ ಮೇಲೆ ತನಿಖೆಯಲ್ಲಿ ಇದನ್ನ ಓರ್ವ ವ್ಯಕ್ತಿಯಿಂದ ಪಡ್ಕೊಂಡಿದ್ದೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಕ್ರೈಮ್ ನಡೆದ ಸ್ಥಳದಿಂದ ಸಾಕ್ಷ್ಯವನ್ನ ಸಂಗ್ರಹಿಸಿ ತೆಗೆದುಕೊಂಡು ಹೋಗೋದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಏನಾದರೂ ದೂರುದಾರನ ತಪ್ಪಿದ್ರೆ ಅವರ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೇಳ್ತಾನೆ ಇದ್ವಿ. ಇನ್ನು 2025ರಲ್ಲಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ 1995ರಿಂದ 2014ರವರೆಗೂ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಅಥವಾ ಕೊಲೆಯಾದಂತಹ ಮಹಿಳೆಯರನ್ನ ಜೊತೆಗೆ ಮಕ್ಕಳ ಶವಗಳನ್ನ ನಾನೇ ಹೂತಿಟ್ಟಿದ್ದೆ ಅನ್ನುವಂಥ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದ. ಇದರ ಜೊತೆಗೆ ಮಾನವನ ಬುರುಡೆಯನ್ನ ಕೂಡ ಪೊಲೀಸರಿಗೆ ಸಲ್ಲಿಕೆ ಮಾಡಿದ್ರು. ಇದು ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿದ್ದು. ಹಾಗಾಗಿ ಆ ಬುರುಡೆಯನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಾಗೆ ತಪ್ಪನ್ನ ಒಪ್ಕೊಂಡಿದ್ದೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ತನಿಖೆಯ ವಿವರವನ್ನು ಕೂಡ ನಾವು ಬ್ರೀಫ್ ಆಗಿ ನೋಡೋದಾದ್ರೆ SIT ಮುಖ್ಯಸ್ಥ DIG ಪ್ರಣವ್ ಮೊಹಾಂತಿ ಅವರು ನಿನ್ನೆ ಅಂದರೆ ಶುಕ್ರವಾರದಿಂದಲೇ ಮೊನ್ನೆಯಿಂದಲೂ 10:30ರಿಂದ ರಾತ್ರಿವರೆಗೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಮುಖ್ಯವಾಗಿ ಈಗ ಬುರುಡೆಯನ್ನು ತೆಗೆದುಕೊಂಡು ಬಂದು ದೂರನ್ನ ಸಲ್ಲಿಕೆ ಮಾಡಿದ್ರು. ಆ ದೂರಿನ ಸಂಬಂಧ ಎಲ್ಲಿಂದ ತಗೊಂಡು ಬಂದ್ರಿ, ಹೆಚ್ಚಿನದಾಗಿ ಪ್ರಶ್ನೆ ಕೇಳಿರೋದು ಆ ಪ್ರಶ್ನೆಗಳೇ. ಅಂದರೆ ನಿಮಗೆ ಎಲ್ಲಿ ಸಿಕ್ತು,
ಈಗಾಗಲೇ ಚಿನ್ನಯ್ಯನನ್ನ ಹೇಳ್ತಾ ಇದ್ವಿ 14 ದಿನಗಳ ಅಥವಾ ಒಂದಷ್ಟು ದಿನಗಳ ಕಾಲ ನಾವು ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಕೇಳಿಕೊಂಡಿದ್ರು, ಮನವಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ಅವಕಾಶವನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿಕೊಂಡ ನಂತರದಲ್ಲಿ ಕೋರ್ಟ್ನ ಮುಂದೆ SIT ಅಧಿಕಾರಿಗಳ ನೇತೃತ್ವದಲ್ಲಿ ಅಥವಾ ಅವರಿಗೆ ಈಗಾಗಲೇ ನ್ಯಾಯಾಧೀಶರು ಪಡ್ಕೊಳ್ಬಹುದು, ವಿಚಾರಣೆಯನ್ನ ಪಡ್ಕೊಳ್ಬಹುದು ಅಂತ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಅಂದ್ರೆ ಅತ್ಯಂತ ಹೆಚ್ಚಿನ ಪ್ರಶ್ನೆಗಳನ್ನ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಪಡ್ಕೊಂಡಿರೋದೇನು ಅಂತ ಹೇಳಿದ್ರೆ, ಶವವನ್ನ ಹೂತು ಹಾಕಿರುವ ಸ್ಥಳದ ನಿಖರತೆಯ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನ ಕೇಳಿರೋದು. ಮುಖ್ಯವಾಗಿ 17 ಪಾಯಿಂಟ್ಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಂದ್ರೆ ಮಣ್ಣನ್ನ ಅಗಿಯಲಾಯಿತು, ಶವ ಏನಾದರೂ ಸಿಗತ್ತಾ ಅಂತ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ರು. ಮಣ್ಣಿನಲ್ಲಿ ಮೂಳೆ ಕರಗಿ ಹೋಗಿರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದು ಒಂದು ಕಡೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಗುರುತುಪಡಿಸುವಂತಹ ಅಥವಾ ಪರೀಕ್ಷೆ ಕೂಡ ಒಳಪಡಿಸಲಾಗಿದೆ. ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳ ಕಸ್ಟಡಿಗೆ ನ್ಯಾಯಾಧೀಶರು ಚಿನ್ನಯ್ಯನನ್ನ ಒಳಪಡಿಸಬಹುದು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ.